ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಮನೆ ಮಗ ತಾಯ್ನಾಡು ರಾಘವೇಂದ್ರ. ಎಲ್ಲಿ ನೋಡಿದರೂ ಮಳೆ 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 ಮಳೆ, ಬೆಂಗಳೂರೆಲ್ಲ ನೀರುಮಯ. ಆದರೆ ನಮ್ಮ ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳು ಕಾಣಿಯಾಗಿದ್ದಾರೆ. ಅವರು ಸಾಧನೆ ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮ ಬೆಂಗಳೂರು ಹೇಗೆ ಮಳೆಯಲ್ಲಿ ನೀರಲ್ಲಿ ತೇಲಾಡುತ್ತಿದೆ, ಕಾರುಗಳು ತೇಲಾಡುತ್ತಿದೆ, ಮನೆಯಲ್ಲಿರುವ ದವಸ ಧಾನ್ಯಗಳು ಹಾಳಾಗೋಗಿವೆ ಎಂದು ನಾಳೆ ಸಾಧನೆ ಸಮಾವೇಶದಲ್ಲಿ ಹೊಸಪೇಟೆಯಲ್ಲಿ ಇದನ್ನು ಹೇಳಲಿದ್ದಾರೆ. ಅದಕ್ಕೋಸ್ಕರ ಅವರು ಈ ಬೆಂಗಳೂರಲ್ಲಿ ನೆರೆ ಬಂದು ಮುಚ್ಚೋಗಿದೆ ಅಲ್ವಾ, ಈ ಸಾಧನೆಯನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೋ ಗೊತ್ತಿಲ್ಲ. ಯಾವ ರೀತಿ ಸಾಧನೆ? ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಂದ ಇವತ್ತು ಇಷ್ಟು ಜನ ಸತ್ತು ಹೋದರು, ರಸ್ತೆ ಗುಂಡಿಗಳಿಂದ ಇವತ್ತು ಇಷ್ಟು ಅನಾಹುತ ಆಯಿತು, ಇವತ್ತು ಮಳೆ ನೀರು ಬಂದು ಎಷ್ಟೋ ಜನ ದವಸ ಧಾನ್ಯಗಳು ಕಳ್ಕೊಂಡ್ರು ಅನ್ನುವ ಸಾಧನಾ ಸಮಾವೇಶನ ನಾಳೆಯ ನಿಮ್ಮ ಭಾಷಣದಲ್ಲಿ ಇಡೀ ನಮ್ಮ ಸರ್ಕಾರ ಅಳವಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಬೆಂಗಳೂರು ಜನರ ನಾಗರಿಕರಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ. ನಿಮಗೆ ನೋಡಿ ಸ್ವಾಮಿ, ಇವತ್ತು ಬೆಂಗಳೂರು ತಗ್ಗು ಪ್ರದೇಶಗಳಲ್ಲಿ ನೀರಿನ ಹಾವಳಿಯಾಗಿದೆ. ಇವತ್ತಿರೋ ಕೆರೆ ಪರೆನೆಲ್ಲ ಮುಚ್ಚಿಬಿಟ್ಟು ಕೆಲ ರಾಜಕೀಯದರು, ಕೆಲ ಅಧಿಕಾರಿಗಳು, ಕೆಲ ಪುಡಾರಿಗಳು, ಕೆಲ ರೌಡಿಗಳು ಇವತ್ತು ಒತ್ತುವರಿ ಮಾಡಿಕೊಂಡಿರೋ ಪರಿಣಾಮ ಇವತ್ತು ಬೆಂಗಳೂರು ಇದೋ ಗತಿಯಾಗಿದೆ, ಅದೋ ಗತಿಯಾಗಿದೆ. ಆದರೆ ಈ ಒಂದು ಜನಗಳ ಕಷ್ಟ ಕೇಳಬೇಕಾದಂಥ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು, ರಾಜ್ಯದ ನಮ್ಮ ಬೆಂಗಳೂರು ರಾಜಧಾನಿಯ ಉಸ್ತುವಾರಿಗಳು ಆದಂಥ ನೀವು ಇವತ್ತು ಸಾಧನೆ ಸಮಾವೇಶ ಮಾಡ್ತಾ ಇದ್ದೀರಾ. ಯಾವ ಸಾಧನೆ ಮಾಡಿದ್ದೀರಾ ಸ್ವಾಮಿ 2 ವರ್ಷದಿಂದ? ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದ್ದೀರಾ. ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಕೊಡಬೇಕಾದಾಗ ಯಾಕೆ ನೀವು ಸಾಧನೆ ಮಾಡ್ತೀರಾ? ನಮ್ಮ ದುಡ್ಡು ನೀವು ಕೊಟ್ಬಿಟ್ಟು ನಾವು ಕೊಟ್ಟಿವಿ ಅಂತ ಹೇಳಿ ನೀವು ಮನೆಯಿಂದ ಕೊಟ್ಟಿರೋರ ಹತ್ರ ಸಾಧನೆ ಮಾಡ್ತೀರಾ. ನೋಡಿದರೆ ಈ ವಿಜಯ ಕರ್ನಾಟಕ ಪೇಪರಲ್ಲಿ ನಿಮ್ಮದು ಸಾಧನೆನ ಹಾಕ್ಕೊತೀರಾ. ಯಾಕೆ ಹಾಕ್ಕೊತೀರಾ ನೀವು? ಯಾರ ಅಪ್ಪನ ಮನೆ ದುಡ್ಡಿದು? ಎಲ್ಲ ನಮ್ಮದು ತಾನೆ. ನೀವೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು ಮೊನ್ನೆ, ಏನೇ ಯುದ್ಧ ಗೆದ್ದರೂ ಸಹ ಏನೇ ಆದರೂ ಸಹ ನಮ್ಮ ಮಿಲ್ಟ್ರಿ ಅವರಿಗೆ ಹೋಗುತ್ತೆ ಅದು ಕ್ರೆಡಿಟ್ ಅಂತ. ಹೌದು ಸ್ವಾಮಿ, ಖಂಡಿತ ಮಿಲ್ಟ್ರಿಯವ್ರಿಗೆ ಹೋಗಲೇಬೇಕು. ಅದನ್ನು ಮಾತ್ರ ಸರ್ಕಾರ ಯಾವುದೋ ಇನ್ನೊಂದು ಸರ್ಕಾರ BJP ಸರ್ಕಾರ ಒಯ್ಕೋಬಾರ್ದು ಅಂದಾಗ ನಿಮ್ಮ ಸಾಧನೆ ಏನೆಲ್ಲ ಬಡವರಿಗೆ ಕೊಡೋ ಭಾಗ್ಯಗಳು ಕೂಡ ನಿಮ್ಮ ಸಾಧನೆ ಹೇಗಾಗುತ್ತೆ? ಅದು ಕೂಡ ಜನಗಳ ದುಡ್ಡೇ ತಾನೇ. ಹೇಗೆ ನಾವು ಸೈನಿಕರಿಗೆ ಸಂಬಳವನ್ನು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಕೊಡ್ತಾವೋ ಹಾಗೆ ನೀವು ಜನಗಳಿಗೆ ಕೊಡ್ತಿರುವಂಥ ಹಂಚುತ್ತಿರುವಂಥ ಎಲ್ಲ ಸಾಧನ ಏನೆಲ್ಲ ನಿಮ್ಮ ಬಿಟ್ಟಿ ಭಾಗ್ಯಗಳು ಎಲ್ಲ ನಮ್ಮ ದುಡ್ಡುಗಳು ತಾನೆ. ನೀವ್ಯಾಕೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ? ಅಂದರೆ ಇಲ್ಲಿ ಎಲ್ಲ ಪಕ್ಷದವರು ನೀವು ಒಂದೇ, ಜನಗಳನ್ನು ಇವತ್ತು ಹಾದಿ ತಪ್ಪಿಸಿ ಜನಗಳನ್ನು ಇವತ್ತು ಮೂಗಿಗೆ ತುಪ್ಪ ಸವರಿ ಇವತ್ತು ನಿಮ್ಮ ಒಂದು ಜೀವನ ನಡೆಸ್ತಾ ಇದ್ದೀರಾ. ಇವತ್ತು ಮಹಾನಗರ ಪಾಲಿಕೆ ಸತ್ತೋಗಿದೆಯದೇ ಗೊತ್ತಿಲ್ಲ ನಿಮ್ಗೆ. ಯಾವಾಗಲೂ ಪ್ರತಿ ವರ್ಷವೂ ಹೀಗೆ ಇವತ್ತು IT-BT ಸಿಟಿ ಇದು. ದೇಶ ವಿದೇಶಗಳಿಂದ ಇವತ್ತು ಜನ ಬರ್ತಾರೆ. ನಮ್ಮ ಮರ್ಯಾದಿನ 3 ಕಾಸು ಮರ್ಯಾದೆ ಮಾಡಿದರೆ ಇವತ್ತು ನೀವು ಬೆಂಗಳೂರನ್ನ ಯಾಕೆ ನೀವು ಮಳೆ ಬಂದಾಗ ಮಾತ್ರ ನೆನಪಾಗುತ್ತೆ ನಿಮಗೆ JCB ತೊಗೊಂಡೋಗಿ ರೋಡಿಗಿಳಿಯೋದು. ಇವತ್ತು JCBಗಳಲ್ಲಿ ಟ್ರಾಫಿಕ್ ಪೊಲೀಸರು ಓಡಾಡ್ತಾ ಇದ್ದಾರೆ, JCBಗಳಲ್ಲಿ ಮಹಾನಗರ ಪಾಲಿಕೆ ಇಂಜಿನಿಯರ್ಗಳು ಓಡಾಡ್ತಾ ಇದ್ದಾರೆ. ಹೂಳೆತ್ತಲು ಒಂದು ಕೈಲಾಗದಿರೋಂಥ ಸರ್ಕಾರ ನಮ್ಮಲ್ಲಿದೆಯಾ? ಹೂಳೆತ್ತಲು ಇವತ್ತು ಮಹಾನಗರ ಪಾಲಿಕೆಗೆ ದುಡ್ಡಿಲ್ವಾ? ನೋಡಿ, ಹೂಳನ್ನು ರೋಬೋಟ್ಗಳಿಂದ ತರಿಸಿ ಎತ್ತುತ್ತೇವೆ ಅಂತ ಮೊನ್ನೆ ಬಂದಿರೋಂಥ ಹೊಸ ಕಮಿಷನರ್ ಹೇಳ್ತೀರಾ. ಸ್ವಾಮಿ, ಯಾವ ರೋಬೋಟ್ ರೀ? ಇವತ್ತೀಗಾಗಲೇ ಹೈದರಾಬಾದಲ್ಲಿರ್ಬೋದು, ಡೆಲ್ಲಿಯಲ್ಲಿರ್ಬೋದು, ಇನ್ನು ಹಲವಾರು ರಾಜ್ಯಗಳಲ್ಲಿ ರೋಬೋಟ್ಗಳು ಫೇಲ್ಯೂರ್ ಆಗಿದೆ, ಮೂಲೆಯಲ್ಲಿ ಕೂತಿದ್ದಾವೆ. ಇವಾಗ ಮತ್ತೆ ನಮ್ಮ ತೆರಿಗೆ ದುಡ್ಡಲ್ಲಿ ನಿಮ್ಮ ಲೂಟಿಗೋಸ್ಕರ, ನಿಮ್ಮ 40% ಕಮಿಷನಿಗೋಸ್ಕರ ಆ ರೋಬೋಟ್ಗಳನ್ನ ತಂದು ನಿಮ್ಮ ಮಹಾನಗರ ಪಾಲಿಕೆಯ ಗುಜರಿಯಲ್ಲಿ ಹಾಕಬೇಕಾ? ಸರಿಯಾಗಿ ಕೆಲಸಗಳನ್ನು ಮಾಡಿಸಿ. ಫಸ್ಟು ಈ ಒಂದು ಹೂಳೆತ್ತುವಂಥ ಕೆಲಸ ಮಾಡಿ, ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡಿ. ಇಲ್ಲಾಂದರೆ ಜನಗಳು ನಿಮ್ಮನ್ನು ಸಾಧನೆ ಸಮಾವೇಶ ಅಲ್ಲ, ಬೇರೆ ರೀತಿಯ ಸಮಾವೇಶನ ಮಾಡ್ತಾರೆ. ಇವತ್ತು ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಹೊಟ್ಟೆಗೆ ಹುಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಎನ್ನುವ ಕೆಲಸ ನೀವು ಮಾಡ್ತಾ ಇದ್ದೀರಾ. ಇಲ್ಲಿ ಜನಗಳು ಸಾಯ್ತಾ ಇದ್ದಾರೆ, ನೀವು ಸಾಧನೆ ಸಮಾವೇಶ ಮಾಡ್ತಾ ಇದ್ದೀರಾ. ನೀವು ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ, ನಿಮ್ಮ ದುಡ್ಡಲ್ಲಿ ಮಾಡ್ಕೊಳ್ಳಿ. ಇವತ್ತು ಜಾತಿಯ ಸಂಸ್ಕರಣ ಮಾಡ್ತೀರಾ. ಜಾತಿಯ ಇವತ್ತು ಎಷ್ಟು ಜನ ಜಾತಿಗಳಿದ್ದಾರೆ, ಎಷ್ಟು ಜನ ಯಾವ ಜಾತಿಯವರು ಇದ್ದಾರೆ ಅಂತೀರಾ. ಅದನ್ನು ಮಾಡಬೇಕಾಗಿಲ್ಲ ಸ್ವಾಮಿ. ಯಾವ ರಾಜಕಾರಣಿ ಎಷ್ಟು ದುಡ್ಡು ಮಾಡಿದ್ದಾರೆ, ಯಾವ ರಾಜಕಾರಣಿ ಎಷ್ಟು ಕೊಳ್ಳೆ ಹೊಡೆದಿದ್ದಾರೆ, ಯಾವ ರಾಜಕಾರಣಿ ಯಾವ ಅಭಿವೃದ್ಧಿ ಹೆಸರಿನಲ್ಲಿ ಕೊಳ್ಳೆ ಹೊಡೆದಿದ್ದಾರೆ, ಯಾವ ರಾಜಕಾರಣಿ ಯಾವ IAS ಆಫೀಸರ್ IPS ಆಫೀಸರ್ ಎಷ್ಟು ಕೊಳ್ಳೆ ಹೊಡೆದಿದ್ದಾರೆ, ಅವರ ಆಸ್ತಿ ಎಷ್ಟು ಇದೆ, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ
ಒಂದು ರಾಜಕೀಯ ಮುಖಂಡರದು ಮತ್ತು ಹಿರಿಯ ಅಧಿಕಾರಿಗಳ ಆಸ್ತಿ ಎಷ್ಟಿದೆ ಅನ್ನುವುದನ್ನು ಫಸ್ಟು ನೀವು ಸಮೀಕ್ಷೆ ಮಾಡಿಸಿ ಅದರದ್ದು ಒಂದು ಮಾಡಿ, ಆಮೇಲೆ ಜಾತಿ ಸಮೀಕ್ಷೆ ಮಾಡಿಸಿ. ಇವತ್ತು ಎಲ್ಲ ದುಡ್ಡು ನಮ್ದು ನೀವು ಹಾಕ್ತಾ ಇರೋ ಅಂಥ ಅಂಗಿಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ನೀವು ಒಳಗಡೆ ಹಾಕೋ ಡ್ರೆಸ್ಗಳಿಂದ ಹಿಡಿದು ಎಲ್ಲದು ನಮ್ಮ ದುಡ್ಡುಗಳು. ಏನು ಹೇಳಿದ್ರು ನಿಮಗೆ ಬುದ್ಧಿ ಬರಲ್ಲ, ಜನಗಳಿಗೂ ಬುದ್ಧಿ ಬರಲ್ಲ. ಇನ್ನಾದರೂ ಬಿಟ್ಟಿ ಭಾಗ್ಯದ ಆಸೆಗೋಸ್ಕರ ನೀವೆಲ್ಲ ಬಲಿಪಶು ಆಗಿದ್ದೀರಾ. ಇವತ್ತು ನಿಮಗೆ ಸಾರ್ಥಕತೆ ಆಗಿದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸುವಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಇವತ್ತು ಏನು ಬೆಂಗಳೂರು ನಗರದಲ್ಲಿ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಇವತ್ತು ನೋಡ್ರಿ, ಯಾವ ರಸ್ತೆ ಆಗಿಲ್ಲ ರೀ, ಆ ಈಜ್ಪುರ ರಸ್ತೆ ಮೇಲ್ಸೇತುವೆ ಆಗಿಲ್ಲ. ಕೋರಮಂಗಲ ವಿಡಿಯೋ ನಮ್ಮನ್ನೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ಜನಗಳು ಸರಿ ಇಲ್ಲ, ಸರಿಯಾಗಿರೋ ಮನೆ ಕಟ್ಟಿಕೊಂಡಿಲ್ಲ, ಎಲ್ಲದು ಅನಾಹುತ ಆಗಿದೆ ಅಂತ. ಸ್ವಾಮಿ, ಬಿ ಡಿ ಎ ಲೆವೇಟ್ ಮಾಡಿದವರು ಬಿ ಡಿ ಎದವರ ಅಥವಾ ಜನಸಾಮಾನ್ಯರ? ಅವರನ್ನು ಏನರಲ್ಲಿ ಹೊಡಿಬೇಕು? ನಿಮ್ಮ ಇಂಜಿನಿಯರ್ಗಳನ್ನ ಇವು ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಇಂಜಿನಿಯರ್ಗಳಿಗೆ ಏನು ಮಾಡ್ತೀರಾ? ಇನ್ನು ಮುಂದಾದರೂ ಜನಗಳು ಎಚ್ಚೆತ್ತುಕೊಳ್ಳಿ, ಈ ಒಂದು ತಕ್ಕ ಶಾಸ್ತಿಯನ್ನು ಕಳಿಸುವಂಥ ಕೆಲಸ ಮಾಡೋಣ ನಾವೆಲ್ಲರೂ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಇದನ್ನು ಗಮನವಿಟ್ಟು ಕೇಳಿ, ನೀವು 4-5 ಜನರಿಗೆ ಹೇಳಿ, ಮುಂದಿನ ದಿನಗಳವರು ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀವಿ. ನಾವು ತಾಯಿನಾಡು ರಾಘವೇಂದ್ರ ಕರವೇ ಗಜಸೇನೆ. ನಮಸ್ಕಾರ, ಧನ್ಯವಾದಗಳು. ಜೈ ಭುವನೇಶ್ವರಿ ತಾಯಿ.